ಮಾರ್ಗದಲ್ಲಿ ದಾರಿ ಹಿಡಿದು ಹೋಗೋರನ್ನ ತಡೆದು ನಿಲ್ಲಿಸಿ ಮಾತನಾಡಿಸುವುದು ಸರಿಯಲ್ಲ. ಯಾಕೆಂದ್ರೆ ಅವರವರ ದಾರಿ ಅವರವರಿಗೆ ಗೊತ್ತಿರುತ್ತೆ. ಮೊದಲು ದಯವಿಟ್ಟು ದಾರಿ ಬಿಡಿ, ನಾನು ನೀರು ತೆಗೆದುಕೊಂಡು ಹೋಗ್ಬೇಕು. ಆ ವೀರಭದ್ರನ ಹೆಂಡತಿ ನೀರಿಗೆ ಹೋಗೋಣ ಅಂತ ಗೊತ್ತಾಯ್ತು. ಬಾಯಾರಿಕೆ ಆಯ್ತು, ನೀರು ಕುಡ್ದು ಹೋಗೋಣ ಅಂತ ಬಂದೆ. ಯಾಕೆ ದುರ್ಗಿ, ಯಾಕ ಆ ಕೊಡ ತುಂಬ ತುಳ್ಕಾಕತ್ತೈತಿ? ಆ ಕೊಡ ತಳ ತಳ ಅಂತ ಹೊಳಿತಾ ಇದೆ, ತುಂಬಿ ತುಳುಕಾಕತ್ತೈತಿ. ಆದ್ರೆ ಆ ಕೊಡದ ಕಂಠವನ್ನ ಹಿಡಿದು ನೀರು ಕುಡಿಯುವ ಆ ಭಾಗ್ಯ ನನ್ನ ಗಂಡನಿಗೆ ಮಾತ್ರ ಮೀಸಲು. ಅದನ್ನ ಬಿಟ್ಟು ದಾರಿ ಹೋಗುವವರಿಗೆ ಅಲ್ಲ. ಒಂದು ವೇಳೆ ಮುಟ್ಟಿಯೇ ತೀರಬೇಕು ಅಂತ ಆದ್ರೆ ಆ ದೇವರಿಗೆ ಮಾತ್ರ ಮೀಸಲು. ಬಾಯಾರಿಕೆ ಆದವರಿಗೆ ಮೀಸಲಾದ ಕೊಡ ಆದ್ರೇನು, ದಾಸೋಗಿಟ್ಟು ನೀರಾದ್ರೇನು, ಒಟ್ಟಿನದಾಗಿ ಬಾಯಾರಿಕೆ ತೀರಿಸ್ಬೇಕು ಅಷ್ಟೇ. ದುರ್ಗಾ, ನೇರವಾಗಿ ಒಂದು ಮಾತಾಡ್ತೇನೆ ಕೇಳು. ನೀರು ಯಾವತ್ತು ವೀರಭದ್ರನ ಮಡದಿಯಾಗಿ ನಮ್ಮ ಊರಿಗೆ ಕಾಲಿಟ್ಟ್ಯೋ ಅವತ್ತೇ ವಿಚಾರ ಮಾಡಿದೆ, ನಿನ್ನನ್ನು ಹೇಗಾದ್ರೂ ಮಾಡಿ ನನ್ನ ಒಳಗಿಸ್ಕೊಡ್ಬೇಕು. ಆ ಆಸೆನ ಹೊತ್ತು ಬಂದವನು ನಾನು. ನಿನ್ನ ಸೌಂದರ್ಯ ರಾಶಿಗೆ ತುಳುಕುತ್ತಿರುವ ನಿನ್ನ ಯೌವನದ ರಾಶಿಯನ್ನ ಒತ್ತಾಡಬೇಕು ಅನ್ನೋ ಆಸೆಯಿಂದ ಹೊತ್ತವನು. ನನ್ನ ಆಸೆನ ಈಡೇರಿಸ್ತೀಯ? ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಿ. ನಿನ್ನ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದೆ ಆದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತೆ. ಕೊಡದ ಕಂಠವನ್ನ ಹಿಡಿದು ನೀರು ಕುಡಿಯೋದು ನನ್ನ ಗಂಡನಿಗೆ ಮಾತ್ರ ಮೀಸಲು. ನಿನ್ನಂತ ದಾರಿ ಮೇಲೆ ಹೋಗುವ ಬೀದಿ ಭಿಕಾರಿಗಳ ನಿನ್ನಂತವನಿಗೆ ಅಂತ ಮೀಸಲಾಗಿರುತ್ತೆ ತೂತು ಬಿದ್ದ ಹಳೆ ಮಡಿಕೆ. ತೂತು ಮಡಿಕೆ ಆದ್ರೇನು, ಹೂತಿಟ್ಟು ಮಡಿಕೆ ಆದ್ರೇನು, ಒಟ್ಟಿನದಾಗಿ ಮಡಿಕೆ ಬೇಕು ಅಷ್ಟೇ. ದುರ್ಗಾ, ಸಾವಿರ ಮಾತನಾಡಿ ಸಮೀಪಕ್ಕಿಂತ ನೀನು ನಾನಾಗಿ ಬಯಸಿ ಬಂದ್ರೆ ನಿನಗೆ ಸುಖದ ಸುಪ್ಪತ್ತಿಯಲ್ಲಿ ತೇಲಾಡಿಸ್ತೀನಿ. ಅದಲ್ಲ ಅಂದ್ರೆ ಗೊತ್ತಲ್ಲ, ಲಂಚೋದೀಶ್ವರ ಸೀತ ಮಾತೆಯನ್ನ ಅದಾಗಬಾರ್ದು. ನೋಡು, ನಿನ್ನ ಸೌಂದರ್ಯವೆಂಬ ಸಮುದ್ರದಲ್ಲಿ ಈಜಾಡಬೇಕು ಅನ್ನೋ ಕನಸ್ಕೊಂಡವನು ನಾನು. ಮುತ್ತಾದ ನಿನ್ನ ಸೌಂದರ್ಯ ರಾಶಿಯನ್ನ ಮಧು ಜೇನಂತೆ ಹೀರಬೇಕು ಅನ್ನೋ ಕನಸ್ಕೊಂಡವನು ನಾನು. ನನ್ನ ಆಸೆನ ನಿರಾಸೆ. ಹೇಳು, ನಿನಗೆ ಎಷ್ಟು ಹಣ ಬೇಕು, ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ. ಒಟ್ಟಿಂದಾಗಿ ಒಳ್ಳೆ ಕೊಡವನ್ನ ಹಿಡಿದು ನೀರು ಕುಡಿಯಬೇಕಾ? ಕೊಡದ ಕಂಠವನ್ನ ಹಿಡಿದು ಅದರಲ್ಲಿರುವ ನೀರನ್ನು ಕುಡಿಬೇಕು ಅಂತ ಆಸೆ ಪಟ್ಟದೆ ಹೋದಾದ್ರೆ ಮೊದಲು ಆ ಕೊಡದ ಬೆಲೆ ಏನು ಅನ್ನೋದು ಗೊತ್ತಿರಬೇಕು. ಅದನ್ನ ಬಿಟ್ಟು ಮತ್ತೆ ಮತ್ತೆ ಹಾಕದ್ದು ಬಂದದೆ ಹೋದಾದ್ರೆ ಇದೇ ತಕ್ಕ ಶಿಕ್ಷೆ. ನನ್ನ ದುರ್ಗಾ, ನೀನು ಹೋಗಿದ್ದು ನನ್ನ ಕೆನ್ನೆಗಲ್ಲ, ನಿನ್ನ ಭವ್ಯ ಭವಿಷ್ಯದ ಕೆನ್ನೆಗೆ. ನೋಡ್ತಾ ಕೊಡ ತುಂಬಿ ತುಳುಕ್ತೈತೆ. ಇಲ್ಲ, ತುಂಬ ತುಳುಕ್ತಾ ಇಲ್ಲ ಶೆಟ್ಟಿ. ಪಡ ಪಡ ಹೊಡಿತಾ ಇತ್ತು, ಪಡ ಪಡ ಹೊಡಿತಾ ಇತ್ತು. ಅವಳ ಕೆನ್ನೆ ಹೊಡಿಬೇಕಾದ್ರೆ ಅವಳಿಗೆ ಕುಳಿತು ನೋಡ್ತಾ ಇದ್ದೀನಿಲೆ ಬಂಡ ಬಟ್ಟಿ ಮಗನ. ಸಾವುಕಾರ, ನಾನಾರ ಏನ ಮಾಡ್ಲಿ, ನಿಮ್ಮನ್ನ ತಡಿಯೋಗ ಬಂದ್ರ ಅವಳು ನಿಮಗೆ ಹೆಂಗ ಹೊಡೆದಾಳ, ನನಗೂ ಹೊಡಿತಾಳ. ಆದ್ರ ಒಂದು ಮಾತು ಹೇಳ್ತೀನಿ ಸಾವುಕಾರ, ಹೇಳಿ. ಎಲ್ಲದು ಹಣ ನೋಡಿದ್ರೆ ಹೆಣಾನು ಬಾಯ್ ಬಿಡೋ ಈ ಕಾಲದಲ್ಲಿ.
ಹೆಣ್ಣು ಹಣಕ್ಕಾಗಿ ಬಾಯ್ ಬಿಡಲ್ವಾ ಸಾವುಕಾರ? ಶೆಟ್ಟಿ ಶೆಟ್ಟಿ, ಹಣ ಕೊಟ್ರೆ ಅವಳು ನನ್ನ ವಶವಾಗ್ತಾಳೇನೋ ಶೆಟ್ಟಿ? ಈ ಮಾತನ್ನು ನಾನು ನಂಬಲೇನೋ ಶೆಟ್ಟಿ? ಸಾವುಕಾರ, ನಿಮ್ಮ ಮೇಲೆ ಆಣೆ ಮಾಡೋ ಹೇಳ್ತೀನಿ, ಒಂದು ಬಟ್ಲು ತುಂಬಾ ರಾಶಿ ಕಂತಿ ಹಾಕಿ ಇವಳೇನು ಇವಳ ಅಪ್ಪನಂತ ಹೆಣ್ಣು ನಿಮ್ಮ ಸಾವುಕಾರ ಹೆಣ್ಣು ಹೆಂಡ ಶೆಟ್ಟಿ, ನೀನಾಡೋ ಮಾತಲ್ಲಿ ಏನಾದ್ರೂ ಮೋಸ ಆಯ್ತು ಶೆಟ್ಟಿ, ನಿನ್ನ ತಿಥಿ ಆಗತ್ತಾರೆ ಮಗನ, ತಿಥಿ ಆಗತ್ತೆ. ಶೆಟ್ಟಿ ಕೊಟ್ಟ ಮಾತನ್ನು ಯಾವತ್ತು ಕೂತು ಭಾಷಾ ಮಾಡೋಣ. ಮೂರು ದಿನದ ಸಂತಿ ನಗುತ್ತ ಬಾಳಬಹುದು, ವೇಷವೆಂಬ ಕಂತೆ ಸುತ್ತು ಹಾಕಬೇಕು. ಒಳಿತು ಮಾಡು ಮನುಷ್ಯ ಇರುದು 3 ದಿವಸ, ನೀ ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ಕಾಳಿಂಗರು ಬರ್ತದೆ ನಿಧಿ ಬೀರ್ತಾ ಹೋಯಿತು. ಈ ಸಮಾಜದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಬೆಲೆ ಇರಬೇಕು. ನೋಡಿದ್ರಲ್ಲ, ಆ ಸತಿ ಸಾವಿತ್ರಿ ಅಂತಿರೋ ದುರ್ಗವ್ವಗ ಎಷ್ಟು ಹಿಂಸೆ ಕೊಟ್ಟ ಅಂತ. ನೀವು ಮಾತ್ರ ಆ ಕಾಳಿಂಗನಂಗ ಆಗಬಾರ್ದು ಮಕ್ಕಳೇ, ಆ ಕಾಳಿಂಗನಂಗ ಆಗಬಾರ್ದು. ನೀವು ಸಂಗೊಳ್ಳಿ ರಾಯಣ್ಣ, ವೀರ ಮಧಿಕರಿ ನಾಯಕ ಅಂತ ಪರಾಕ್ರಮಿಗಳಾಗಬೇಕು. ಹೇಳಿ, ಅಂತಹ ಗುಣಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಈ ಸಮಾಜವನ್ನ ಎತ್ತಿ ಹಿಡಿಬಹುದು ಮಕ್ಕಳೇ. ಆ ಕಾಳಿಂಗನಿಗೆ ಮುಂದೊಂದು ದಿವಸ ಎಂತಹ ದುರ್ಗತಿ ಕಾಣಿದೆಯೋ ಏನೋ. ಮುಂದೆ ಏನಾಯ್ತು ಗೊತ್ತಾ ಮಕ್ಕಳೇ?